ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಮೇಲೆ ಅಥವಾ ಮಂತ್ರಿಗಳ ಮೇಲೆ ಯೋಜನಾ ನೀಡಿ ಅಂತೇಳಿ ಅರ್ಜಿ ಸಲ್ಲಿಸಿದಾಗ ರಾಜ್ಯಪಾಲರು ಯಾವ ರೀತಿ ವರ್ತಿಸಬೇಕು ಅಂತ ಹೇಳುವಂಥ ಪ್ರಶ್ನೆ. ಅದರಿಂದ ಇವತ್ತು ಸಂಪುಟ ಸಭೆ ಚರ್ಚೆ ಮಾಡಿ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಆರ್ಟಿಕಲ್ 163 ಅಡಿಯಲ್ಲಿ ಸಂಪುಟ ಸಭೆಯ ನಿರ್ಧಾರವನ್ನು ಆಧರಿಸಿಯೇ ಮಾನ್ಯ ರಾಜ್ಯಪಾಲರು ಕರ್ತವ್ಯವನ್ನು ನಿರ್ವಹಿಸಬೇಕು. ಆರ್ಟಿಕಲ್ 163ನಲ್ಲಿ he must act on the aid and advice of the Council of Ministers and in his discretion when provided under the Constitution. ಸಂವಿಧಾನದ ಅಡಿನಲ್ಲಿ ಸ್ಯಾಂಕ್ಷನ್ ಕೊಡಲಿಕ್ಕೆ ಅವ್ರಿಗೆ ಡಿಸ್ಕ್ರಿಷನ್ ಕೊಟ್ಟಿದ್ದ. ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹಲವಾರು ತೀರ್ಪುಗಳಲ್ಲಿ ಏನನ್ನು ಹೇಳ್ತದೆ ಅಂತ ಹೇಳಿದ್ರೆ, ಈ ಏಡ್ ಆ್ಯಂಡ್ ಅಡ್ವೈಸ್ ಬಗ್ಗೆ ತನ್ನದೇ ಆದಂಥ ವಿವೇಚನೆಯಲ್ಲಿ ಅವ್ರು ತೀರ್ಮಾನವನ್ನು ತಗೊಂಡು, ಆದರೆ ತಾವೇ ಸ್ವತಃವಾಗಿ ಅರ್ಜಿಯನ್ನು 26ನೇ ತಾರೀಕು ಸ್ವೀಕಾರ ಮಾಡಿ 26ಕ್ಕೆ ಶೋಕಾಸ್ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ಅದಕ್ಕೆ ಅವಕಾಶ ಇಲ್ಲ. ಅದರಿಂದ ನಮ್ಮ ಸಂಪುಟ ಸಭೆ ಏನು ನಿರ್ಣಯವನ್ನು ತಗೊಂಡಿದೆ ಅದನ್ನು ಆಧರಿಸಿ ಮುಂದಿನ ಕ್ರಮ ರಾಜ್ಯಪಾಲರು ತಗೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಎರಡನೇದಾಗಿ ಅವ್ರು ಕೇಳಿರುವಂಥ ಒಂದು ಮನವಿ ಅಥವಾ ಅರ್ಜಿ ಏನಿದೆ, ಸ್ಯಾಂಕ್ಷನ್ ಇದೆ. ಒಂದು ಪ್ರಯರ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಸೆಕ್ಷನ್ 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು 218 ಆಫ್ ದ ನ್ಯೂ BNSS ಆ್ಯಕ್ಟ್. ಹಳೆ ಆ್ಯಕ್ಟ್ನಲ್ಲಿ CRPCನಲ್ಲಿ 197 ಇದೆ. ಇದಕ್ಕೆ ಅವ್ರು ಮಾಡಿರುವಂಥ ಆರೋಪ PC ಆ್ಯಕ್ಟ್ನಲ್ಲಿರುವಂಥ ಎಲ್ಲ ಸೆಕ್ಷನ್ಗಳನ್ನು ಬರೆದುಬಿಟ್ಟಿದ್ದಾರೆ TJ ಅಬ್ರಾಹಂ ಅವರು. IPCನಲ್ಲಿರುವಂಥ ಆಲ್ಮೋಸ್ಟ್ ಒಂದು 7-8 ಸೆಕ್ಷನ್ನ ಬರೆದುಬಿಟ್ಟಿದ್ದಾರೆ. ಬರೀ ಇದನ್ನು ಉಲ್ಲೇಖ ಮಾಡೋದ್ರಿಂದ ಆ ಅಪರಾಧ ಕಾಣಲಿಕ್ಕೆ ಸಾಧ್ಯ. ಅದರಿಂದ ಮೂಲತಃವಾಗಿ ಅವರು ಮಾಡಿರುವಂಥ ಆರೋಪದಲ್ಲಿ ಎಲ್ಲೂ ಕೂಡ ಈ ಅಪರಾಧಗಳ ಒಂದು ಅಂಶ ಕೂಡ ನಮಗೆ ಕಾಣಲಿಕ್ಕೆ ಯಾವುದು ಇಲ್ಲದೇ ಇದ್ರ ಮೇಲೆ ಯಾವ ರೀತಿಯಾದಂಥ ಅಪ್ರೂವಲನ್ನು ಕೊಡಬೇಕು, ಯಾವ ರೀತಿಯಾದಂಥ ಸ್ಯಾಂಕ್ಷನನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಶ್ನೆ. ಮತ್ತು 17A ಪ್ರಯರ್ ಅಪ್ರೂವಲ್ ಏನಿದೆ, ಇದನ್ನು ಯಾರು ತನಿಖೆಯನ್ನು ಮಾಡ್ತಾರಲ್ಲ ತನಿಖಾಧಿಕಾರಿ ಅವ್ರು ಮಾತ್ರ ಕೇಳಬೇಕು. ಇವತ್ತು TJ ಅಬ್ರಾಹಂ ಅವರು 18ನೇ ತಾರೀಕಿಗೆ ಮೈಸೂರು ಪೊಲೀಸ್ ಸ್ಟೇಷನ್ ಲೋಕಾಯುಕ್ತ ಪೊಲೀಸ್ ಮುಂದೆ ದೂರನ್ನು ಸಲ್ಲಿಸಿದ್ದಾರೆ. ಅದನ್ನು ತನಿಖೆ ಮಾಡುವಂಥ ಅಧಿಕಾರಿ ಯಾರಿದ್ದಾರೆ ಲೋಕಾಯುಕ್ತ ಪೊಲೀಸ್ನಲ್ಲಿ, ಅವರು ಪರಿಶೀಲನೆಯನ್ನು ಮಾಡಿ ಇದರಲ್ಲಿ ಅಭಿಯೋಜನೆಯನ್ನು ಪಡಿಬೇಕು ಅಂಥೇಳಿ ಅವರ ನಿರ್ಧಾರಕ್ಕೆ ಬಂದರೆ ಅವ್ರು ಕೇಳಬೇಕು ಹೊರತು TJ ಅಬ್ರಾಹಂ ಬಂದು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಲ್ಲಿ ಅವಕಾಶ ಇದೆ. ಆಮೇಲೆ ಸೆಕ್ಷನ್ 19 ಏನಿದೆ ಅದು ಸಂಪೂರ್ಣವಾಗಿ ಬೇರೆ ಆಗಿರುವಂಥ ಕಾನೂನು. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಡುವಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. 218ನಲ್ಲೂ ಬರುತ್ತೆ. ಇಂಥ ಒಂದು ಬೇಸಿಕ್ ಫಂಡಮೆಂಟಲ್ಸ್ ಇಲ್ಲದೆ ಇರುವಂಥ ಒಂದು ಅರ್ಜಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿರೋದನ್ನು ಇವತ್ತು ಸಂಪುಟ ಸಭೆ ಇದು ಸರಿಯಾದ ಕ್ರಮವಲ್ಲ, ದಯವಿಟ್ಟು ಇದನ್ನ ತಕ್ಷಣವೇ ಹಿಂದಕ್ಕೆ ಪಡೀರಿ ಮತ್ತು TJ ಅಬ್ರಾಹಂ ಸಲ್ಲಿಸಿರುವಂಥ ಮನವಿಯನ್ನು ತಿರಸ್ಕರಿಸಿ ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಪಾಲರಿಗೆ. ಆ ಸಲಹೆಯನ್ನು ಕೊಡುವಾಗ ಹಲವಾರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಒಂದು 50-60 ಪೇಜಿನ ನಿರ್ಣಯವನ್ನು ಇವತ್ತು ಕ್ಯಾಬಿನೆಟ್ ಅವರು ತಗೊಂಡಿದ್ದಾರೆ. ಅದರಂತೆ ಅವರು ಗೌರವಿಸ್ತಾರೆ, ಅದರಂತೆ ಸಂವಿಧಾನಬದ್ಧವಾಗಿ ನಡೀತಾರೆ ಮಾನ್ಯ ರಾಜ್ಯಪಾಲರು ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಇದು ಕಾನೂನಿನ ಅಂಶಗಳು. ಮತ್ತು ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಯಾವುದೇ ರೀತಿಯ ಪ್ರಕ್ರಿಯೆಗಳು ಆ ಒಂದು ಸಂಸ್ಥೆಯಿಂದ ಬರದಿದ್ದಾಗ ಆ ಖಾಸಗಿ ವ್ಯಕ್ತಿ ಎಲ್ಲಿ ಹೋಗಬೇಕು? ಖಾಸಗಿ ವ್ಯಕ್ತಿ ಹೇಳ್ತೀನಿ ಒಂದು ನಿಮಿಷ. ಖಾಸಗಿ ವ್ಯಕ್ತಿ ಎರಡು ಥರ ದೂರನ್ನು ಕೊಡ್ಬೋದು. ಒಂದು ಪೊಲೀಸರಿಗೆ ನೇರವಾಗಿ ದೂರು ಕೊಡ್ಬೋದು. ಅವಾಗ ಪೊಲೀಸರ ನಿರ್ಣಯವನ್ನು ಮಾಡ್ತಾರೆ, 17A ತಗೋಬೇಕಾ ಬೇಡವಾ, ಮುಂದಕ್ಕೆ ಹೋಗ್ಬೇಕಾ, ತನಿಖೆ ಮಾಡಬೇಕಾ ಇಲ್ವಾ ಅಂತ ಹೇಳುವಂಥ ನಿರ್ಧಾರ ಪೊಲೀಸ್ನವ್ರು ಜರುಗಿಸ್ತಾರೆ. ಪೊಲೀಸ್ನವರ ನಿರ್ಧಾರ ಅವರು ಕ್ರಮಬದ್ಧವಾಗಿಲ್ಲ ಮತ್ತು ಕಾನೂನಾತ್ಮಕವಾಗಿಲ್ಲ ಅಂತ ಆತನಿಗೆ ಎನಿಸಿದರೆ ಅವರು SP ಹತ್ರ ಹೋಗ್ಬೋದು. ನಂತರ ನೇರವಾಗಿ ಕೋರ್ಟ್ನಲ್ಲಿ ಹಳೆ ಕಾನೂನಲ್ಲಿ ಸೆಕ್ಷನ್ 200ನಲ್ಲಿ ಕಂಪ್ಲೇಂಟ್ ಹಾಕ್ಬೋದು. ಕಂಪ್ಲೇಂಟ್ ಹಾಕಿದಾಗ ಸೆಕ್ಷನ್ 19 ಸ್ಯಾಂಕ್ಷನ್ನ ಪ್ರಶ್ನೆ ಬರ್ತದೆ. ಅದರಿಂದ ಇದೆಲ್ಲವೂ ಕೂಡ ಕಾನೂನಲ್ಲೂ ಇದೆ, ನ್ಯಾಯಾಲಯಗಳ ತೀರ್ಪಿನಲ್ಲಿದೆ, ಯಾವುದೇ ಗೊಂದಲ ಇಲ್ಲ. ಇಲ್ಲ ಅವ್ರು ಮಾಡಿರೋದು ರಾಜಕೀಕರಣ ಹೊರತು ಕಾನೂನಾತ್ಮಕ ನಡೆಯಲ್ಲ. ಖಂಡಿತವಾಗಿ ನೇರವಾಗಿ ಒಬ್ಬ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಹತ್ರ ಹೋಗೋದು ಅಂತ ಹೇಳಿದ್ರೆ ಅದು ಅರ್ಥನೇ ಇಲ್ಲ. ವಿರುದ್ಧ ಅದು.